ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಇವತ್ತು ಮೋಸ್ಟ್ಲಿ 15 ಮೆಂಬರ್ ಸ್ಕ್ವಾಡ್ ಶ್ರೀಲಂಕಾ ಟೂರ್ದು ಬಿಡ್ತಾರೆ ಅಂತ. ಸೊ ಅದೇ ಥರನೇ ODI ಮತ್ತು T20 ಸ್ಕ್ವಾಡ್ ಬಿಟ್ಟಿದ್ದಾರೆ. ಸೊ ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ಕಾಣಿಸ್ತಾ ಇರ್ಬೋದು. ಫಸ್ಟು ODI ಸ್ಕ್ವಾಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ODI ಸ್ಕ್ವಾಡಲ್ಲಿ ಏನು ಇಷ್ಟ ಆಯಿತು ಅಂದರೆ, ಈ ಸ್ಕ್ವಾಡ್ ನೋಡ್ತಿದ್ರೆ ಫುಲ್ ಹೊಸ ಜನನೇ ಎದ್ದು ಕಾಣಿಸ್ತಾ ಇದ್ದಾರೆ. ನಿಮಗೆ ಸ್ಟಾರ್ಟಿಂಗಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದಾರೆ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ಲು, KL ರಾಹುಲ್, ವಿರಾಟ್ ಕೊಹ್ಲಿ, ರಿಷಬ್ ಪಂತು, ಆಮೇಲೆ ಶ್ರೇಯಸ್ ಅಯ್ಯರ್ ವಾಪಸ್ ಬಂದಿದ್ದಾರೆ. ಮತ್ತು ನಿಮಗೆ ಶಿವಮ್ ದುಬೆ, ಆಮೇಲೆ ನಿಮಗೆ ರಿಯಾನ್ ಪರಾಗ್ ಹೊಸೊಬ್ಬರು, ಆಮೇಲೆ ಹರ್ಷಿತ್ ರಾಣಾ ಫಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದೆ ಅವ್ರಿಗೆ ಇನ್ನೊಂದು ಸತಿ ಟೀಮಿಗೆ ಬರೋಕ್ಕೆ. ಆಮೇಲೆ ನಿಮಗೆ ಫಾಸ್ಟ್ ಬೌಲಿಂಗು ನಿಮಗೆ ಅಷ್ಟೊಂದು ವೆರೈಟಿ ಕಾಣಿಸ್ತಾ ಇಲ್ಲ, ಯಾಕಂದರೆ ಬೂಮ್ರಾಗೆ ರೆಸ್ಟ್ ಕೊಟ್ಟಿದ್ದಾರೆ. ನಿಮಗೆ ಮೊಹಮ್ಮದ್ ಸಿರಾಜು ಮತ್ತು ಹರ್ಷದೀಪ್ ಸಿಂಗು ಮತ್ತು ನಿಮಗೆ ಖಲೀಲ್ ಅಹಮದು ಮತ್ತು ಹರ್ಷಿತ್ ರಾಣಾ, ಈ 4 ಜನ ಆಪ್ಷನ್ ಇದ್ದಾರೆ. ಆಮೇಲೆ ಶಿವಮ್ ದುಬೆ ಮೀಡಿಯಂ ಫೇಸರು. ನಿಮಗೆ ಹೇಳಿದ್ದೆ ಹಾರ್ದಿಕ್ ಪಾಂಡ್ಯ ಆಡಲ್ಲ ಅಂತ, ಸೊ ಅದೇ ಥರನೇ ಆಗಿದೆ. ಮತ್ತು ಬ್ಯಾಟಿಂಗಲ್ಲೂ ಅಷ್ಟೇ, ನಿಮಗೆ ಬ್ಯಾಟಿಂಗಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ ಅಂದ್ಕೊಂಡ್ರೆ, ನಿಮಗೆ ಕ್ಯಾಪ್ಟನು ವೈಸ್ ಕ್ಯಾಪ್ಟನು ಇದೊಂದು ತುಂಬ ಬೇಜಾರಾಯಿತು ವಿಷಯ. KL ರಾಹುಲ್ ಇದ್ರೂ ಟೀಮಲ್ಲಿ ಅವ್ರಿಗೆ ವೈಸ್ ಕ್ಯಾಪ್ಟನ್ ಕೊಡ್ದಲೆ ಶುಭ್ಮನ್ ಗಿಲ್ ಅವ್ರಿಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಯಾಕೆ ಅಷ್ಟೊಂದು ನಂಬಿಕೆ ಹೊರಟೈತಾನೋ KL ರಾಹುಲ್ ಮೇಲೆ. ಮುಂಚೆ ಅವರು ODIಲೆಲ್ಲ ಕ್ಯಾಪ್ಟನ್ಸಿ ಮಾಡ್ತಾಯಿದ್ರು. ಸೊ ವೈಸ್ ಕ್ಯಾಪ್ಟನ್ ನೋಡೋಕ್ಕೂ ಕೊಟ್ಟಿಲ್ಲ ಅಂದರೆ ಮೋಸ್ಟ್ಲಿ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಂದ್ಕೊತೀನಿ. ನೋಡೋಣ ಏನು ಮಾಡ್ತಾಯಿದಾರೋ. ಮೋಸ್ಟ್ಲಿ ಯಂಗ್ಸ್ಟರು ಶುಭ್ಮನ್ ಗಿಲ್ ಮೇಲೆ ಮನೆ ಹಾಕ್ತಾ ಇದ್ದಾರೇನೋ. ನೆಕ್ಸ್ಟು ಇಂಡಿಯನ್ ಫ್ಯೂಚರು ಮುಂದಕ್ಕೆ ಬೇಕಾಗ್ತಾರೆ ಅಂತ ಮೋಸ್ಟ್ಲಿ ಇರ್ಬೋದು. ಆಮೇಲೆ ನಿಮಗೆ ಶ್ರೇಯಸ್ ಅಯ್ಯರ್ ಅವರು ವಾಪಸ್ ಬಂದಿದ್ದಾರೆ. ಆಮೇಲೆ ಶಿವಮ್ ದುಬೆ ಹೊಸದಾಗಿ ಆ್ಯಡ್ ಆಗಿದ್ದಾರೆ ಟೀಮ್ಗೆ. ಹಾರ್ದಿಕ್ ಪಾಂಡ್ಯ ಇಲ್ಲಿ ಇರೋದಿಲ್ಲ, ಸೊ ಅದಕ್ಕೆ ಶಿವಮ್ ದುಬೆ. ಮತ್ತು ನಿಮಗೆ ಸ್ಪಿನ್ ಬೌಲಿಂಗಲ್ಲಿ ನಿಮಗೆ ಅಕ್ಷರ್ ಪಟೇಲು, ವಾಷಿಂಗ್ಟನ್ ಸುಂದರು ಮತ್ತು ಕುಲ್ದೀಪ್ ಯಾದವ್ ಇದ್ದೇ ಇರ್ತಾರೆ. ಸೊ ಅಷ್ಟೇ ಸ್ಕ್ವಾಡು. ಏನು ಅಷ್ಟೊಂದು ನಾನು ಅಂದ್ಕೊಂಡಿದ್ದೆ ಯಾರು ಹೊಸ್ದಾಗಿ ಬರ್ತಾರೆ ಅಂತ. ಸೊ ಅಷ್ಟೊಂದೇನು ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಇನ್ನು ನಿಮಗೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇರೋದ್ರಿಂದ ಎಲ್ಲ ಬ್ಯಾಟರ್ಸ್ ಓಪನಿಂಗಲ್ಲಿ ನಿಮಗೆ ಮೇನ್ ಪ್ಲೇಯರ್ಸು ಅಷ್ಟೊಂದು ಯಾರು ಮಿಸ್ ಆಗಿಲ್ಲ. ಅದೇ ಬೂಮ್ರಾ ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ನಿಮಗೆ ಶಮಿ ಸ್ವಲ್ಪ ಇಂಜುರಿ ಇರೋದ್ರಿಂದ ಅವರೊಬ್ಬರು ಮಿಸ್ಸಿಂಗ್ ಇದ್ದಾರೆ. ಮತ್ತು ನಿಮಗೆ ಜಡೇಜಾನ ಯಾಕೆ ಕುಣಿಸಿದಾರೋ ಗೊತ್ತಿಲ್ಲ ನನಗೆ. ಅವ್ರು ಬರೀ T20ಗೆ ಮಾತ್ರ ರಿಟೈರ್ಮೆಂಟ್ ಕೊಟ್ಟಿರೋದು, ODI ಕೊಟ್ಟಿಲ್ಲ. ಸೊ ಅವ್ರನ್ನ ಯಾಕೆ ಬಿಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಸೊ ಇಷ್ಟು ODI ನನ್ನ ಅನಿಸಿಕೆ ಆಗಿತ್ತು ಈ ODI ಸ್ಕ್ವಾಡ್ ಬಗ್ಗೆ. ಇನ್ನು T20 ಸ್ಕ್ವಾಡ್ ಬಂದರೆ ಮಸ್ತಾಗಿದೆ. T20 ಸ್ಕ್ವಾಡು ನಿಮಗೆ ಸೂರ್ಯಕುಮಾರ್ ಯಾದವ್ ಓಪನಿಂಗಲ್ಲಿ, ಶುಭ್ಮನ್ ಗಿಲ್ಲು ಮತ್ತು ನಿಮಗೆ ರಿಂಕು ಸಿಂಗು, ಯಶಸ್ವಿ ಜೈಸ್ವಾಲ್ ಮತ್ತು ರಿಯಾನ್ ಪರಾಗ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್. ಸೊ ಸಖತ್ತಾಗಿ ಡೆಪ್ತ್ ಇದೆ. ನಾನು ನೆನ್ನೆ ತಿಳಿಸಿದ್ದೆ ಇನ್ನೊಂದು ವಿಡಿಯೋದಲ್ಲಿ, ಟಾಪ್ ಕ್ರಿಕೆಟಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ ನಿಮಗೆ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಕಷ್ಟ ಇರುತ್ತೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋಕ್ಕೆ T20ಲಿ. ಯಾಕಂದರೆ ನಿಮ್ಗೆ ಹೇಳಿದ್ದೆ ಫಿಟ್ನೆಸ್ ಕನ್ಸರ್ನಿಂದ ಸ್ವಲ್ಪ ಹಿಂದೆ ಇದ್ದಾರೆ ಸೂರ್ಯಕುಮಾರ್ ಯಾದವ್ಗಿಂತ. ಸೊ ಅದೇ ಥರನೇ T20ಲಿ ಅವರು ಸ್ಕ್ವಾಡಲ್ಲಿ ಇದ್ರೂ ಅವರಿಗೆ ವೈಸ್ ಕ್ಯಾಪ್ಟನ್ ಕೊಡ್ದೇ ನಿಮಗೆ ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್ಲು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ ಅಂದರೆ ಅಲ್ಲೇ ತಿಳ್ಕೊಳ್ಳಿ. ಸೊ ಇನ್ನು ಹಾರ್ದಿಕ್ ಪಾಂಡ್ಯ ನನಗೇನು ಕ್ಯಾಪ್ಟನ್ನು ಮತ್ತು ವೈಸ್ ಕ್ಯಾಪ್ಟನ್ ಆಗೋ ಡೌಟು ಅಂದ್ಕೊಂಡಿದ್ದೀನಿ. ಈ ಥರ ಚೇಂಜಸ್ ನೋಡ್ತಾ ಇದ್ದಾರೆ ಇಂಡಿಯನ್ ಟೀಮ್ ಸ್ಕ್ವಾಡಲ್ಲಿ. ಆಮೇಲೆ ಬೌಲಿಂಗಲ್ಲಿ ನಿಮಗೆ ಖಲೀಲ್ ಅಹಮದು, ಮೊಹಮ್ಮದ್ ಸಿರಾಜು, ಹರ್ಷದೀಪ್ ಸಿಂಗು ಸೇಮ್ 3 ಜನ ಫಾಸ್ಟ್ ಬೌಲರ್ಸು. ಮತ್ತು ಸ್ಪಿನ್ನಿಂಗಲ್ಲಿ ನಿಮಗೆ ಅಕ್ಷರ್ ಪಟೇಲ್ ಇದ್ದಾರೆ ಮತ್ತು ರವಿ ಬಿಷ್ಣೋಯ್ ಆಗಿ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ. ಯುಜೇಂದ್ರ ಚಾಲ್ನ ಆ್ಯಡ್ ಮಾಡಿಲ್ಲ. ಸೊ ಅವ್ರದ್ದು ಇಲ್ಲಿಗೆ ಟೂರ್ ಮುಗೀತು ಅಂದ್ಕೊತೀನಿ. ಇದರಲ್ಲೂ ಅಷ್ಟೊಂದು ಅವರು IPLಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಆದರೂ ಅವ್ರನ್ನ ಇತ್ತೀಚೆಗೆ ಇಂಟರ್ನ್ಯಾಷನಲ್ T20 ಸೀರೀಸು ಇಲ್ಲ T20 ಇಲ್ಲ ODI ಸೀರೀಸು ಯಾವುದ್ರಲ್ಲಿ ನೋಡ್ತಾ ಇಲ್ಲ. ಸೊ ಸ್ವಲ್ಪ ಅವ್ರಿಗೂ ಇದಾಗ್ತಾ ಇರುತ್ತೆ. ಸೊ ಇದು ಹೊಸ್ದಾಗಿ ಮಾಡಿರೋ ಸ್ಕ್ವಾಡ್ ಏನು ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಸೊ ಇಷ್ಟು ನನ್ನ ಅನಿಸಿಕೆ ಆಗಿತ್ತು ಈ ODI ಮತ್ತು T20 ಸ್ಕ್ವಾಡ್ ಬಗ್ಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ನಿಮ್ಮ ಅನಿಸಿಕೆ, ನಿಮ್ಮ ಏನು ಥಾಟ್ಸ್ ಇದೆ ಈ ಪ್ಲೇಯಿಂಗ್ 11 ಮತ್ತು ಈ ಸ್ಕ್ವಾಡ್ ಬಗ್ಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.